ಬಿಜೆಪಿ ಅಧಿಕಾರಕ್ಕೆ ಬಂದು ಕುಮಾರಸ್ವಾಮಿ ಒಂದು 4 ವರ್ಷ ನಾವು ಸಪೋರ್ಟ್ ಇದ್ದ 14 ತಿಂಗಳು ಇದ್ದೆ, ಒಂದು 20 ತಿಂಗಳು ಇತ್ತು. ದೇವೇಗೌಡರು ಒಂದು 20 ತಿಂಗಳು ಇತ್ತು. ಜೆ.ಎಚ್. ಪಟೇಲ್ ಇತ್ತು. ಏನನ್ನ ನೀವು ಗುರುತಿಸಿಗೆ ಒಂದು ಕಾರ್ಯಕ್ರಮ ಕೊಡ್ತೀರಿ? ಕೇಂದ್ರ ಸರ್ಕಾರದಲ್ಲಿ ಹಿಂದೆ ಇಂದಿರಾ ಗಾಂಧಿ ಕಾಲದಲ್ಲಿ ಉಳುಮೆ ಭೂಮಿ, ನಾವು ಇದಕ್ಕೆ ಹೋಗ್ತಾ ಇದ್ದೇವೆ, ಬಳ್ಳಾರಿಗೆ ಇದಕ್ಕೆ ಬಾಲಜೋಡಿ ಯಾತ್ರೆ ಹೋಗ್ತಿದ್ರೆ ತಾವೆಲ್ಲ ಬಂದಿದ್ರಿ, ಎಲ್ಲ ಬಂದು ಆ ಕಡೆ ಒಂದ್ ಕಡೆ ಮಂಡ್ಯ ಇಲ್ಲ ಮುಂದಕ್ಕೆ ಹೋಗ್ಬೇಕಾದ್ರೆ ತಾವೆಲ್ಲ ಬಂದಿದ್ವಿ, ಎಲ್ಲ ಬಂದಿದ್ವಿ. ಅಲ್ಲಿ ಹೋಗ್ಬೇಕಾದ್ರೆ ಬಳ್ಳಾರಿದ್ದ ಒಂದು ಹೆಣ್ಮಗಳು ಅಲ್ಲಿ ಟೀಗೆ ಕೂತಿದ್ದು, ರಾಹುಲ್ ಗಾಂಧಿ ಅವರು ಕೂತಿದ್ರು, ನಡೆದು ಅಲ್ಲಿ ಟೀ ಕೂತಿದ್ದು 5 ನಿಮಿಷ. ಒಂದು ಹೆಣ್ಮಗಳು ಬಂದು 2 ಸೌತೆಕಾಯಿ ಹಿಡ್ಕೊಂಡು ಬಂದು ಸೌತೆಕಾಯಿ ಕೊಡ್ತಾ ಇದ್ಲು. ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರು. ಅವರು ಅಲ್ಲಪ್ಪ, ನಿಮ್ಮ ಅಜ್ಜಿಗೆ ಕೊಟ್ಟಂತ ಭೂಮಿಯಿಂದ ಈ ಸೌತೆಕಾಯಿ ಬೆಳೆದಿದ್ದೀನಿ ಕಣಪ್ಪ, ತಗೋಕೊಡು ಅಂತ ಕೊಡ್ತಾರೆ. ಮೊನ್ನೆ ಪೇಪರ್ ಬಂತು, 3-4 ತಿಂಗಳಾಯ್ತು ಹೆಣ್ಮಕ್ಳು ತೀರ್ಕೊಂಡು. ಯಾಕೆ ಈ ಹುಡುಗನ್ಗೆ ಭೂಮಿ ಯಾರು ಕೊಟ್ಟಿದ್ರು? ಕಾಂಗ್ರೆಸ್ ಪಾರ್ಟಿ. ದೇವರಾಜ ಅರಸು ಕಾಲದಲ್ಲಿ ಇಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ. ಇವತ್ತು ಆಹಾರ ಭದ್ರತೆ ಕಾಯ್ದೆ ಎಲ್ಲರಿಗೂ ನಿಮ್ಗೆ ಅಕ್ಕಿ ಕೊಡ್ತಾ ಇದ್ದೀವಿ. ಯಾರು ಕೊಟ್ಟಿದ್ರು? ಮನಮೋಹನ್ ಸಿಂಗ್ ಕಾಲ, ಸೋನಿಯಾ ಗಾಂಧಿ ಅವರು ಕೇಳ್ಕೊಟ್ರು. ಬಡವರಿಗೆ ಸೈಟ್ ಕೊಡುವಂಥದ್ದು, ಮನೆ ಕೊಡುವಂಥದ್ದು, ಈಗ ಶಿಕ್ಷಣ ಕೊಡುವಂಥದ್ದು. ಆಮೇಲೆ ಈಗ ಫಾರೆಸ್ಟ್ ಅಲ್ಲಿ ಜಮೀನು ಕೊಡಬೇಕು ಅಂತ ಹೇಳಿ 75 ವರ್ಷ, ಆಮೇಲೆ 25 ವರ್ಷ, ಎಸ್ಟಿಗಳಿಗೆ 25 ವರ್ಷ, ಬೇರೆಯವರಿಗೆ 75 ವರ್ಷ. ಮೊನ್ನೆ ಮನಮೋಹನ್ ಸಿಂಗ್ ಕಾಲದಲ್ಲಿ ನಾವು ಮಾಡ್ತೇವೆ, ಕಾಯ್ದೆ ಮಾಡ್ಬೋದು, ಕಾಯ್ದೆ. ಈಗ ನಿಮ್ಮಲ್ಲಿ ಹೆಣ್ಮಕ್ಳಿಗೆ ಈಗ ನಾನು ಸಿದ್ದರಾಮಯ್ಯ ಸರಿ ಚೆಕ್ ಸೈನ್ ಹಾಕಿ ಕಳಿಸ್ಕೊಟ್ಟಿದ್ದೆ, ಅಂಚೆ ಕೊಡೆ ನಮ್ಮ ಸಿದ್ದು ಸೈನ್ ಸಾಧ್ಯನಾ ಅಂತಿದ್ದು. 2,000 ಬರ್ತಾಯಿದೆ ಎಲ್ಲ ಕೇಂದ್ರಮ್ಮ ಬರ್ತಾ ಇದೆ. ಫ್ರೀಯಾಗಿ ಹೆಣ್ಮಕ್ಳು ಬಸ್ ಓಡಾಡ್ತಾ ಇದ್ರಲ್ಲ, ಅಕ್ಕಿ 10 ಕೆಜಿ ಕೊಡ್ತಾ ಇದೀವೋ ಇಲ್ಲ, ಉಚಿತವಾಗಿ ಫ್ರೀಯಾಗಿ ಕರೆಂಟ್ ಕೊಡ್ತಾ ಇದೀವೋ ಇಲ್ಲ, ಏನ್ ಮಾತು ಕೊಟ್ಟಿದೀವಿ ಆ ಮಾತನ್ನ ಉಳಿಸ್ಕೊಂಡಿದ್ದೀವಿ. ಬಿಜೆಪಿ ಇತ್ತಪ್ಪ 3 ವರ್ಷ, ಯಡಿಯೂರಪ್ಪನವರು ಅವರು ಬೊಮ್ಮಾಯಿ ಇಬ್ರು 4 ವರ್ಷ ಇದ್ರು, ಇನ್ನೇನು ಇದ್ರು. ಏನಾರು ದೇವಸ್ಥಾನ ಧರ್ಮ ಅನ್ನೋ ಮಾತು ಬಿಟ್ರೆ ನಿಮ್ ಹೊಟ್ಟೆ ತುಂಬುವಂತದ್ದು ಯಾವ್ದಾದ್ರು ಒಂದೇನಾದ್ರು ಮಾಡಿದ್ರೆ ಒಂದು, ನಾನು ನೀವು ಯಾವ ಪಾರ್ಟಿಯಿಂದ ಬಂದಿರಿ ನಾನು ಕೇಳ್ತಾ ಇಲ್ಲ, ಒಂದು ಯಾವ್ದಾದ್ರು ಒಂದು ವಿಚಾರ ನಿಮ್ಮ ಬದುಕಿಗೆ. ಈಗ ಮಂಗಳೂರು, ನಿಮ್ ಪಕ್ಕದಲ್ಲಿ ಮಂಗಳೂರು ಏನೆಲ್ಲ ಕೂಮುಗಿದೆ, ಅಲ್ಲಿರೋರೆಲ್ಲ ಹುಡುಗರುಗಳೆಲ್ಲ ಬಿಟ್ಬಿಟ್ಟು ಹೊಂಟೈತವ್ರೆ, ಬಾಂಬೆ ಹೋಯ್ತವ್ರೆ, ದುಬೈ ಹೋಯ್ತವ್ರೆ, ಬೆಂಗಳೂರು ಬರ್ತಾವ್ರೆ, ಎಲ್ಲ ಬರ್ತಾವ್ರೆ. ಏನ್ ಬೆಳಗ್ಗೆ ಇದ್ರೆ ಯಾವ ಲೀಡರ್ ಮಕ್ಕಳು ಅದಿಲ್ಲ ಜಗಳಕ್ಕೆ. ಪಾಪ ಬಡವ್ರ ಮಕ್ಕಳನ್ನ ಮುಂದಕ್ಕೆ ತಳ್ಬಿಟ್ಟವ್ರೆ, ಎಲ್ಲ ಲೀಡರ್ಗಳು ಎಲ್ಲ ಮುಂದಕ್ಕೆ ತಂದ್ಬಿಟ್ಟು ಏನ್ ಮಾಡಿ ಅದು ಸಾಯಂಕಾಲ 7 ಗಂಟೆ ಆದ್ಮೇಲೆ ಎಲ್ಲ ಖಾಲಿ ಹೊಡಿತಾ ಇರ್ತದೆ ಈ ಮಂಗಳೂರು. ನಾನು ಎದಕ್ಕೆ ಕೇಳ್ತಾ ಇದ್ದೀನಿ, ನಾನು ಏನೋ ಮಾಡ್ಬೇಕು ಪಾಪ ಮಂಗಳೂರಿಗೆ ಅಂತ. ಬರೀ ಧರ್ಮದ ಮೇಲೆ ಹಿಂದೂ ಮುಸ್ಲಿಂ, ಹಿಂದೂಗಳು ಮಾತ್ರ ಮುಂದು, ನಮ್ದು ಹಂಗಿಲ್ಲ. ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಒಕ್ಕಲಿಗ, ಲಿಂಗಾಯತ, ಬ್ರಾಹ್ಮಣ, ಪರಿಶಾಲಿ, ನಾವೆಲ್ಲ ಒಂದು ಅಂತ. ಅವ್ರು ಹಿಂದೂಗಳ ಒಂದು, ನಾವೆಲ್ಲ ಒಂದು. ಇಷ್ಟೇ ನನಗೂ ಅವ್ರಿಗೂ ಇರ್ತೈತೆ. ಹುಟ್ಟುವಾಗ ಸ್ಕೂಲ್ ಹೋಗುವಾಗ ಅರ್ಜಿ ಹಾಕೊಂಡು ಯಾರು ಇಂಥ ಜಾತಿ ಹುಡ್ಬೇಕಂತ ನೀವು ಹುಟ್ಟಿದ್ರ ಇಲ್ಲ? ಸ್ಕೂಲ್